ಜಾಗ ಬಿಟ್ಬಿಡಕ್ ಹೋಗೋಣ. ಪ್ರಾಮಿಸ್ ಮಾಡಿದ್ವಿ, ಗೌತಮ್ ನಗರ್ ಇರ್ಬೋದು, ಸುಮತಿ ನಗರ್ ಇರ್ಬೋದು, ಪ್ರಾಮಿಸ್ ಏನ್ ಮಾಡಿದೀವಿ, ಏರಿಯಾ ಎಲ್ಲಾ ಗ್ರೀವಿಯನ್ಸಸ್ ಏನೇನೇ ಇರ್ಲಿ, ಡೇ ಒನ್ ಇಂದ ಇವ್ರಿಗೆ ಇಶ್ಯೂಸ್ ಇರೋದು. ಕೌನ್ಸಿಲರ್ ಅಂತದ್ದು ರೋಡು, ನೀರು ಅಂತ ಡೆವಲಪ್ಮೆಂಟ್ ಸಾಯನ್ ಮಗುನು ಮಾಡಿದೆ ಅನ್ಕೊಂತೀನಿ, ಓಡಾಡ್ಕೊಂಡು ಮಾಡಿರ್ತಾರೆ. ಮಿಕ್ಕಿದ್ದು ಲೀಗಲ್ ಇಶ್ಯೂಸ್ ಬಂದಿದ್ದು, ಲೋಕಾಯುಕ್ತ ಇಶ್ಯೂ ಬಂದಿದ್ದು, ಖಾತಾ ಇಶ್ಯೂ ಬಂದಿದ್ದನ್ನ ನಾವು ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ, ಎಸ್ಪೆಷಲಿ ಗೌತಮ್ ಏರಿಯಾ ಅಲ್ಲಿ ಎಜುಕೇಟೆಡ್ಸ್ ಇದ್ದಾರೆ, ಟೀಚರ್ಸೇ ಎಸ್ಪೆಷಲಿ ಇದ್ದಾರೆ, ರಿಟೈರ್ಡ್ ಅಫಿಷಿಯಲ್ಸ್ ಇದ್ದಾರೆ, ಅವರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ನಾವೆಲ್ಲಾ ಸರ್ವಿಸಸ್, ನಗರಸಭೆ ಸರ್ವಿಸಸ್ ನಿಮ್ ಡೋರ್ ಸ್ಟೆಪ್ಸ್ಗೆ ತರ್ತೀವಿ, ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ. ಒಂದು ಫೈನ್ ಡೇ ನಿನ್ನೆವರೆಗೂ ನಂಗೆ ಸೆಷನ್ ಇತ್ತು, ಸೆಷನ್ ಮುಗ್ದಿದೆ. ಇವ್ರದ್ದು ಬಹಳ ವರ್ಷಗಳಿಂದ ಡಿಮ್ಯಾಂಡ್ ಇದ್ದಿದ್ದು, ಕನ್ಸರ್ನ್ ಇದೆ. ಮತ್ತು ಈ ಏರಿಯಾಲ್ಲಿ ಸ್ವಲ್ಪ ಎಜುಕೇಟೆಡ್ಸು ಅವ್ರದ್ದೇ ಆದದ್ದು ಅಸೋಸಿಯೇಷನ್ ಮಾಡಿಕೊಂಡು ಸ್ವಲ್ಪ ಏರಿಯಾ ಬ್ಯೂಟಿಫಿಕೇಷನ್ ಬಗ್ಗೆ, ಸೇಫ್ಟಿ ಮೆಷರ್ಸ್ ಬಗ್ಗೆ, ಕ್ಲೈನ್ಲಿನೆಸ್ ಬಗ್ಗೆ ತುಂಬ ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಸರ್. ಅದನ್ನು ಐ ರಿಯಲಿ ಅಪ್ರಿಷಿಯೇಟ್. ಆ ಒಂದು ಕನ್ಸರ್ನ್ನ ನಾನು ಏರಿಯಾ ಅವ್ರಿಗೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಅದಾದಮೇಲೆ we will take care of all the issues, all the individual issues, all the we will definitely take care of all the individual issues, not the revenue issues, e-khata issues. Every individual issues will take care. Every time we visit the ward visit, 2 hours we'll spend in a ward. In which area we have to visit, you please decide. Residents should decide where I have to visit and which is the priority to take. So where we have to give importance, what is the priority, what is the issue, which issue we have to address. So you have to decide. According to that, your grievances will take care. We will visit all the areas, not one ward, we will visit all the areas. At the same time, we will promise and we will take some time, 1 week, 10 days, we will solve all your issues. Thank you. 16 finance grant ಬರುತ್ತೆ. ಆ ಗ್ರಾಂಟ್ ಅಲ್ಲಿ ನಿಮ್ಮಲ್ಲಿ ಏನೇನ್ ಕೆಲಸ ಆಗಿಲ್ಲ ಅದ್ರಲ್ಲಿ ಪ್ರಿಯಾರಿಟಿಯಲ್ಲಿ ಇವರು ಕೊಟ್ಟಿದ್ದಾರೆ, ನಿಮ್ ಗ್ರೀವಿಯನ್ಸಸ್ಸೇ ಕೊಟ್ಟಿರೋದು. ಆದ್ರೂ ನಿಮ್ ಮುಂದೆ ನಾವೇನ್ ಪ್ರಾಮಿಸ್ ಮಾಡ್ತೀವಿ, 3 months ಅಲ್ಲೋ 5 months ಅಲ್ಲೋ ವಿ ವಿಲ್ ಕಂಪ್ಲೀಟ್. ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇರ್ಬೋದು, ಆಮೇಲೆ ಈ ರೋಡ್ಸ್ ನಾವು ಮಾಡ್ತಾ ಇರೋದು CM ಸ್ಪೆಷಲ್ ಗ್ರಾಂಟ್ ಅಲ್ಲಿ ನಂಗೆ 10 crores ಗ್ರಾಂಟ್ ಸಿಕ್ಕಿತ್ತು. 10 crores ನ ನಾನು ಇಷ್ಟು ದಿನ KGF ಇಂಪಾರ್ಟೆಂಟ್ ರೋಡ್ಸು ಮತ್ತೆ ಡಬಲ್ ರೋಡ್ಸು, ಆ ಥರ KGF ಬ್ಯೂಟಿಫಿಕೇಶನ್ ಬಗ್ಗೆ ಮತ್ತೆ ಸೇಫ್ಟಿ ಮೆಜರ್ಸು, ರೋಡ್ ವೈಡನಿಂಗ್ಸ್ಗೆ ಇಂಪಾರ್ಟೆನ್ಸ್ ತಗೊಂಡಿದ್ವಿ. ವಾರ್ಡಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡೋಕೆ ಆಗ್ತಿರ್ಲಿಲ್ಲ, ವಾರ್ಡಲ್ಲಿ ಇಂಪಾರ್ಟೆಂಟ್ ರೋಡ್ಸ್ನ ತಗೊಳಕ್ಕಾಗಲಿಲ್ಲ. ಸೊ ಪ್ರತಿ ವಾರ್ಡಲ್ಲೂ ನಾವು ನಿಮ್ದು ಯಾವುದು ತುಂಬ ಇಂಪಾರ್ಟೆಂಟ್ ಇತ್ತು, ಯಾವುದು ಇಂಪಾರ್ಟೆಂಟ್ ರೋಡ್ಸ್ನ ತಗೊಬೇಕು ಅಂದಾಗ ನಿಮ್ಮ ಗೌತಮ್ ನಗರ್, ಸುಮತಿ ನಗರ್, ಗೌತಮ್ ನಗರ್ ಏರಿಯಾಗೆನೆ 70 lakhs ರೋಡು ಆಗ್ತಾ ಇರೋದು. ಇದು CM ಸ್ಪೆಷಲ್ ಗ್ರಾಂಟ್ ಅಲ್ಲಿ ನಾನು ವಾರ್ಡ್ಸ್ ಅಲ್ಲಿ ಮಾಡ್ತಾ ಇರೋದು. ಆ 10 crores ಅಲ್ಲಿ ಕೆಲಸ ಮಾಡುವಾಗ ಫಸ್ಟ್ ನಾವು ನಿಮ್ಮ ವಾರ್ಡ್ಗೆ ಬಂದಿದ್ದೀವಿ. 10 crores ಅವರೆಲ್ಲ ಬಂದಿದ್ದಾರೆ, ಎಲ್ಲ ಒಂದು 100 ಮೆಂಬರ್ಸ್ ಬಂದಿದ್ದಾರೆ. ಕೆಲಸ ಆಗಿಲ್ಲ. ಸೊ ನಾವ್ ಇನ್ನೊಂದ್ ಗ್ರಾಂಟ್ ಇಟ್ಕೊಂಡಿದೀವಿ. ಈಗ ನಮ್ಗೆ ಇದು ನಂದು ವಿಶೇಷ ಗ್ರಾಂಟ್, CM ಸ್ಪೆಷಲ್ ಗ್ರಾಂಟ್ ಕೊಟ್ಟಿರೋದು. ಏನಾದ್ರು ಬೇರೆ ಇಶ್ಯೂಸ್, ಕ್ರಿಟಿಕಲ್ ಇಶ್ಯೂಸ್ ಅಡ್ರೆಸ್ ಮಾಡೋದು. ನಾವು ವಾರ್ಡ್ ಅಲ್ಲಿ ಕಂಪ್ಲೇಂಟ್ಸ್, ಪಬ್ಲಿಕ್ ಗ್ರೀವಿಯನ್ಸಸ್ ಮೀಟಿಂಗ್ ಮಾಡಿದಾಗ ನಾನು ನಗರ ಭಾಗದಲ್ಲಿ ಎಸ್ಪೆಷಲಿ ನಗರಸಭೆ ವ್ಯಾಪ್ತಿಯಲ್ಲಿ ಮಾಡಿದಾಗ ಏನೇನ್ ಕಂಪ್ಲೇಂಟ್ಸ್, ಪಬ್ಲಿಕ್ ಗ್ರೀವಿಯನ್ಸಸ್ ಕೊಟ್ಟಿದ್ದಾರೆ ಅದನ್ನೇ ಮೇಜರ್ ಆಗಿ ತಗೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಯಾವ್ದಾದ್ರು ಏರಿಯಾಲ್ಲಿ ನೀವು ಕೊಡ್ತೀರಾ ಅದನ್ನ ನಾನು, ನಮ್ಗೆ 16 ಫೈನಾನ್ಸ್ ಏನ್ ಗ್ರಾಂಟ್ ಬರುತ್ತೆ, ರೋಡ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ರೋಡು ಡ್ರೈನ್ಸ್ ನ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀವಿ, ನಾವು ಆದಷ್ಟು ಕವರ್ ಮಾಡ್ತೀವಿ. ನಿಮ್ಗೆ ಕೊಟ್ಟಿರ್ತಾರ ಗ್ರೀವೆನ್ಸಸ್, ಫಸ್ಟ್ ಒಂದು ಈ ಖಾತಾ ಕೊಟ್ಟಿದ್ವಿ, ರೋಡ್ ಕೊಟ್ಟಿದ್ವಿ, ಡ್ರೈನೇಜ್ ಕೊಟ್ಟಿದ್ವಿ, ದೆನ್ ರಾಟ್ ಕೇಬಲ್ ಮೇಡಮ್, ರಾಟ್ ಕೇಬಲ್ ಮತ್ತು ಡ್ರೈವ್ ನ ಪ್ರತಿ ವಾರ್ಡ್ ಅಲ್ಲಿ ಮಾಡ್ತೀವಿ. ಅಂಡ್ 3 days ನಮ್ ನಗರಸಭೆ ಸ್ಟಾಫ್ ಒಂದ್ ಚೆಕ್ ಲಿಸ್ಟ್ ಮಾಡ್ಕೊಂತಾರೆ. ಈ ಖಾತಾ ಡ್ರೈವ್ಗೆ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ 3 ಅಥವಾ 5 ಡಾಕ್ಯುಮೆಂಟ್ಸ್ ಏನ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅದು ಎವ್ರಿ ಡೋರ್ ಸ್ಟೆಪ್ಸ್ ಅಲ್ಲಿ ನಮ್ ನಗರಸಭೆಯಿಂದ ಸ್ಟಿಕ್ ಮಾಡ್ತಾರೆ. ಆ ವಿತ್ ರೆಕಾರ್ಡ್ಸ್ ನೀವು ಯಾವತ್ತಿರ್ತೀರಾ ಆ ಫೈನ್ ಡೇ ಇದೇ ವಾರ್ಡ್ಗೆ ಬಂದು ಈ ಖಾತಾ ಡ್ರೈವ್ ಅಂತ ಮಾಡ್ತೀವಿ. ಸೊ ಏನು ಸರ್ವಿಸಸ್ ಸ್ಟಾರ್ಟ್ ಮಾಡ್ತೀವಿ KGFಗೆ, ಫಸ್ಟ್ ವಿ ವಿಲ್ ಟೇಕ್ ದ ಇನಿಷಿಯೇಟಿವ್. ಈ ಖಾತಾ ಇಶ್ಯೂ ಬಂದು to our opinion, you leave it. You have told me personally also, and with a letter also you have given me. So whatever the complaints, so that is collective complaints. It is not an individual complaint. It is the weightage of leadership that has to be done, madam.
We'll take So we care. hope that your leadership will solve this issue. Doctor, we have highest respect because in a COVID time, in a critical time, he has done his service. He has shown his contribution. So we respect for his service also. At the same time, ಇವರು ಇಶ್ಯೂಸ್ ರೈಸ್ ಮಾಡಿರೋದು ಏರಿಯಾದು ಏನ್ ಪಬ್ಲಿಕ್ದು ಇಶ್ಯೂಸ್ ಇದೆ ತಗೊಂಡಿದ್ದಾರೆ. ಕೌನ್ಸಿಲರ್ಗೆ ಲಿಮಿಟೇಷನ್ಸ್ ಇರುತ್ತೆ, ಅವ್ರಿಗೆ ಆದಷ್ಟು ಅವ್ರು ಕೆಲಸ ಮಾಡಿದ್ದಾರೆ. ಅದ್ರ ಮೇಲಿರುವಂಥದ್ದು ನಮ್ಮ ಗಮನಕ್ಕೆ ತಂದಿರ್ತಾರೆ. ಅದನ್ನ ವಿ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಇಟ್ ಇಸ್ ಅವರ್ ಡ್ಯೂಟಿ ಟು ಫುಲ್ಫಿಲ್ ಯುವರ್ ಡಿಮ್ಯಾಂಡ್. ಇಟ್ ಇಸ್ ಅವರ್ ಡ್ಯೂಟಿ. ವಿಲ್ ಟೇಕ್ ಕೇರ್. Thank you, madam. UGD ಡೆವಲಪ್ಮೆಂಟ್ KGF ಅಲ್ಲಿ ಫಸ್ಟ್ ಫೇಸ್ ಅಲ್ಲಿ UGD ಆಗಿರೋದು ನಿಮಗೆ ಗೊತ್ತಿದೆ. ಫಸ್ಟ್ ಫೇಸ್ ಅಲ್ಲಿ UGD 81 ಕಿಲೋಮೀಟರ್ಸ್ 81 ಇದು ಎಷ್ಟು ನಮ್ದು 81 ಹೌಸಸ್ ಏನೋ ನಾವು 8400 ಕವರೇಜ್ 400 ಹೌಸಸ್ ನ ಕವರ್ ಮಾಡಿ 5 MLT ಕೆಪಾಸಿಟಿ ಆಲ್ರೆಡಿ ಎಕ್ಸಿಸ್ಟಿಂಗ್ ರನ್ನಿಂಗ್ ಅಲ್ಲಿ ಇದೆ. 8000 ಹೌಸಸ್ ನ ಇನಿಷಿಯಲಿ ಕವರ್ ಮಾಡಿದೀವಿ UGD ಕನೆಕ್ಷನ್ಸ್ ನ. ಇದು ಸೆಕೆಂಡ್ ಫೇಸ್ ಅಲ್ಲಿ ಆಲ್ಮೋಸ್ಟ್ 17.46 crores ಅಲ್ಲಿ KUDFC ಅಂದ್ರೆ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ KUDFC ಇಂದ ಅವರು ನಮಗೆ ಇಲ್ಲಿ ಆಲ್ಮೋಸ್ಟ್ 12.7 ಕಿಲೋಮೀಟರ್ಸ್ನ ಕವರ್ ಮಾಡ್ತಾ ಇದ್ದಾರೆ. 17.46 crores ಅಲ್ಲಿ ಅಂದ್ರೆ 17.46 ಅಂದ್ರೆ 70 ಆಲ್ಮೋಸ್ಟ್ 17.5 crores ಅಲ್ಲಿ ಈ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಇದು 2000 ಹೌಸಸ್ ನ ಕವರ್ ಮಾಡುತ್ತೆ. ಎಷ್ಟು 2000 ಹೌಸಸ್ ನ UGD ಕನೆಕ್ಷನ್ಸ್ ಇರುತ್ತೆ. ಅದಾದ್ಮೇಲೆ ಈಗ ಆಲ್ರೆಡಿ ನಾವು ಅದು UGD ಮಾಡಿರೋದನ್ನ UGD ಯಲ್ಲಿ ವೆಟ್ ವೆಲ್ಲು ಮತ್ತು ಅದರದೆಲ್ಲ ಕನೆಕ್ಷನ್ಸು ಮೇಂಟೆನೆನ್ಸು ಅದೆಲ್ಲ ಇರುತ್ತಲ್ಲ, ಅದಕ್ಕೆ ಮೇನ್ ಇದಕ್ಕೆ ಕನೆಕ್ಟ್ ಮಾಡುವಂಥದ್ದು ಅದು ಕೂಡ ಇದೆ. ಅದು ಆಲ್ಮೋಸ್ಟ್ ಇದು ಒಂದು ಗೊಲ್ಲಹಳ್ಳಿಯಲ್ಲಿ STP ಟ್ಯಾಂಕ್ದು ಮೇಂಟೆನೆನ್ಸ್ ಮಾಡೋದಿದೆ. ಇನ್ನೊಂದು ಗೌಡನ್ ಕೆರೆ ಬಳಿ ವೆಟ್ ವೆಲ್ಸ್ ಇದೆ. ಅಂದ್ರೆ UGD ಎಲ್ಲ ಕನೆಕ್ಷನ್ಸ್ ಏನಾಗುತ್ತೆ, ಇಂಡಿವಿಜುವಲ್ ಕನೆಕ್ಷನ್ಸ್ ಕನೆಕ್ಟ್ ಆಗುತ್ತಲ್ಲ ಮೇನ್ಗೆ, ಆ ಮೇಂಟೆನೆನ್ಸ್ ಕೂಡ ಇವಾಗ ತಗೊಂಡಿದೆ. ಫಸ್ಟು ಇದ್ರದ್ದು ಐಡಿಯಾ ಇರಲಿಲ್ಲ, ಅವಾಗ ತುಂಬಾ ಪ್ರಾಬ್ಲಮ್ಸ್ ಆಯಿತು. ಇವಾಗ ತುಂಬಾ ಪ್ಲ್ಯಾಂಡ್ ಆಗಿ ಟೆಕ್ನಿಕಲಿ ಅದರದ್ದೆಲ್ಲಾನು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ದು ಸರ್ವೆ ಮಾಡಿಸಿ ಕನೆಕ್ಷನ್ಸ್ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಮೇಯ್ನ್ ಲಿಂಕ್ಗೆ ಯಾವ ಥರ ಮೇಂಟೆನೆನ್ಸ್ ಇರುತ್ತೆ, ಅದು ಎಂಡ್ ಆಫ್ ದ ಪಾಯಿಂಟಲ್ಲಿ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ. ಸೊ ಅವರು ಒಂದು 5-6 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದಿದ್ದಾರೆ. ನಾನು ಮಳೆ ಸೀಸನ್ ಬರೋಕ್ಕೆ ಮುಂಚೆ 90 ಡೇಸಲ್ಲಿ ಈ ಕೆಲಸನ ಇಂಪ್ಲಿಮೆಂಟ್ ಮಾಡಿ ಅಂದಿದ್ದೀವಿ. ಫಸ್ಟ್ ಫೇಸಲ್ಲಿ ಯಾವ್ಯಾವುದು ಇಂಪ್ಲಿಮೆಂಟ್ ಆಗಿರಲಿಲ್ಲ, ಈಗ ಸೆಕೆಂಡ್ ಫೇಸಲ್ಲಿ ತೊಗೊಂಡಿದ್ದೀವಿ. ಸೊ UGD ವರ್ಕ್ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. UGD ವರ್ಕ್ ಲಾಸ್ಟ್ 20 ಯಾವ ವಾರ್ಡ್ಗಳಲ್ಲಿ 4 ವಾರ್ಡ್ಸ್ ಕವರ್ ಆಗುತ್ತೆ. 4 ವಾರ್ಡ್ಸ್ ಕವರ್ ಆಗುತ್ತೆ. 1.2 MLDದು ಕೆಪಾಸಿಟಿ ಇದಿರುತ್ತೆ. 1.2 MLDದು ಮೇಂಟೆನೆನ್ಸ್ ಮಾಡುವಂಥ ಇದು ಕೆಪಾಸಿಟಿದು ವರ್ಕ್ ಈಗ ಆಗ್ತಾ ಇದೆ. ಫಸ್ಟು ಅದನ್ನ ಏನು UGD ಕೆಲಸ ಆಗಿತ್ತು ಅದು ಅನ್ಸೈಂಟಿಫಿಕ್ ಆಗಿದೆ ಅಂತಂದ್ಬಿಟ್ಟು ಫಸ್ಟ್ ಏನು ಕೆಲಸ ಆಗಿದೆ ಅದು ಕರೆಕ್ಟಾಗಿ ಇಂಡಿವಿಜುವಲ್ ಹೌಸಸ್ದು ಕನೆಕ್ಷನ್ಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ತುಂಬ ಕಂಪ್ಲೇಂಟ್ಸ್ ಇತ್ತು. ಆ ಕಂಪ್ಲೇಂಟ್ಸ್ ಫಸ್ಟ್ ಏನೇನು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದನ್ನು ನೆಕ್ಸ್ಟ್ ಸೆಕೆಂಡ್ ಡೇಯಲ್ಲಿ ಕರೆಕ್ಷನ್ಸ್ ಆಗಿದೆ, ರೀಕರೆಕ್ಷನ್ಸ್ ಆಗಿದೆ. ಈಗ 8000 ಹೌಸಸ್ದು ಕನೆಕ್ಷನ್ಸ್ನು ರೀಕರೆಕ್ಟ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಮಾಡಿಕೊಂಡು ಈಗ ಇದು 2000 ಹೌಸಸ್ಗೆ ಇಂಡಿವಿಜುವಲ್ ಕನೆಕ್ಷನ್ ಆಗುತ್ತೆ. 12 ಕಿಲೋಮೀಟರ್ಸು UGD ಆಗುತ್ತೆ, 12 ಕಿಲೋಮೀಟರ್ಸ್ UGDನೂ ಆಗುತ್ತೆ. ಈ ಥರದನ್ನ ಎಲ್ಲಾನು ಕೂಡ ಸ್ಟೇಜ್ ಬೈ ಸ್ಟೇಜ್ ಮಳೆ ಬಂದಾಗ ಇವು ಯಾವ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮು ರೆಸ್ಟೋರೇಷನ್ಸ್ ಮಾಡಿರ್ಲಿಲ್ಲ. UGDಗೆ ಎಲ್ಲೆಲ್ಲಿ ಅಗ್ದಿದ್ರು ರೆಸ್ಟೋರೇಷನ್ಸ್ ಆಗಿರ್ಲಿಲ್ಲ. ಇದ್ರಲ್ಲಿ ಪ್ರಾವಿಷನ್ ಮಾಡ್ಕೊಂಡಿರ್ಲಿಲ್ಲ. ಅಗದು ಬಿಟ್ಟು ಹೊಟ್ಟೋಗ್ತಾ ಇದ್ರು, ಆಮೇಲೆ ಮಾಡ್ತೀವಿ ಅಂತ ಇದ್ರು. ಅವಕ್ಕೆಲ್ಲ ಏನು ಇಲ್ಲ. ಹಿಂದೆ ಆಗಿರೋ ಎಲ್ಲ ನೆಗೆಟಿವ್ಸ್ನ ಕರೆಕ್ಷನ್ಸ್ ಆಗುವಂತ ಎಲ್ಲ ಕೆಲಸ ಆಗಿದೆ. ಎಲ್ಲೋದ್ರೂ ಇವರು ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಸೆಲಿಬ್ರೇಷನ್ಸ್ ತೋರ್ಸಕ್ ಹೋಗ್ತಾರೆ. ಅದಲ್ಲ, ನಾವು ಪಬ್ಲಿಕ್ಗೆ ತುಂಬಾ ಇನ್ಫಾರ್ಮೇಶನ್ಸ್ ಕೊಡೋದಿದೆ. ಯಾಕಂದ್ರೆ ಪಬ್ಲಿಕ್ ಸಪೋರ್ಟ್ ಇಂದ ಇವರೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಇನ್ ಟೈಮ್ ಕೆಲಸ ಮಾಡ್ಬೇಕಂದ್ರೆ ಪಬ್ಲಿಕ್ ಅರ್ಥ ಮಾಡ್ಕೊಂಡಾಗ ನಮ್ಮ ಏರಿಯಾಗ UGD ಆಗುತ್ತೆ, ಇವತ್ತು ಆಗದ್ಮೇಲೆ ಒನ್ ಮಂತ್ ಅಲ್ಲೋ 1.5 ಮಂತ್ ಅಲ್ಲೋ ಅದು ರೆಸ್ಟೋರೇಷನ್ ಆಗುತ್ತೆ. ಅದ್ರ ಜೊತೆ ಕೆಲಸ ತಗೊಳ್ಳೋದು, ಅಲ್ಲೇ ಇರುವಂತ ರೆಸಿಡೆಂಟ್ಸ್ ಕಲೆಕ್ಟಿವ್ ಆಗಿ UGD ಎಷ್ಟು ವರ್ಷದಿಂದ ಇಲ್ಲ ಈಗ ಆಗ್ತಾ ಇದೆ. ಸೊ ಅದನ್ನ ಕಲೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಇದಾಗತ್ತೆ. ಇಟ್ ಇಸ್ ನಾಟ್ ಅ ಸೆಲಿಬ್ರೇಷನ್ ಪ್ರೋಗ್ರಾಮ್, ಇಟ್ ಇಸ್ ದ ಡ್ಯೂಟಿ. UGD ಇರಲಿಲ್ಲ KGF ಅಲ್ಲಿ ಬಹಳ ವರ್ಷಗಳ ಕಾಲ, UGDನೇ ಇರಲಿಲ್ಲ. ಇದು ಗೋಲ್ಡ್ ಮೈನ್ಸ್ ಇದ್ದಿದ್ರಿಂದ ಈಗ UGD ಮಾಡ್ತಾ ಇದ್ದಾರೆ. ಅದನ್ನ ತಗೊಳ್ಳೋ ಅಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಆಗ್ಲೇ 20 days ಬಿಫೋರ್ ಇದನ್ನ ಕೆಲಸ ಶುರು ಮಾಡಬೇಕಾಯ್ತು. ನನಗೂ ಸೆಷನ್ ಇದ್ದಿದ್ರಿಂದ ನಾನು ಅವ್ರಿಗೆ ಟೈಮ್ ಕೊಡೋಕ್ಕಾಗಿರ್ಲಿಲ್ಲ.
ಸೊ ಆಲ್ಮೋಸ್ಟ್ ಜುಲೈ ಒಳಗಡೆ ಇದು ಮಾಡಬೇಕಾಗತ್ತೆ. ಇದು ನಮ್ಮ ಒಂದೇ KGF ಗಲ್ಲ, ಬೇರೆ ಕಡೆನೂ ಆಗ್ತಾ ಇದೆ ಇದು UGD ವರ್ಕ್. ಇದು ಲೋನ್ ಅಮೌಂಟ್, ಇದು ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಂದ ಫಂಡ್ಸ್ ಕೊಟ್ಟಿರ್ತಾರೆ, ಅದು ವರ್ಲ್ಡ್ ಬ್ಯಾಂಕ್ ಫಂಡ್ಸ್ ಕೊಟ್ಟಿರುತ್ತೆ. ಅದರಲ್ಲಿ ಇದು UGD ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇರೋದು. ಸೆಂಟ್ರಲ್ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಟೆಂಡರ್ ಆಗಿರುತ್ತೆ, ಬರೀ KGFಗೆ ಅಂತ ಆಗಿರಲ್ಲ. ಎಲ್ಲ ನಮ್ಮಲ್ಲೇ ಅಲ್ಲ, ಹೊಸಕೋಟೆಯಲ್ಲಿ ಆಗ್ತಾ ಇದೆ, ದೊಡ್ಡಬಳ್ಳಾಪುರಲ್ಲಿ ಆಗ್ತಾ ಇದೆ, ಈ ಥರದ್ದೆಲ್ಲ ಕೆಲಸ. ಆ ಥರ ಯಾವ ಪ್ಯಾಕೇಜಲ್ಲಿ ಆಗಿದೆ ಅದರದ್ದು ನಮಗೆ ಡೀಟೇಲ್ಸ್ ಗೊತ್ತಿಲ್ಲ. ಗೌರ್ಮೆಂಟ್ ಹಂತದಲ್ಲಿ ಟೆಂಡರ್ ಪ್ರೊಸೆಸ್ ಆಗಿದೆ. ನಮ್ಮ KGFದು ಕೂಡ ಇವ್ರದ್ದು ಇಲ್ಲಿನ ಆಫೀಸರ್ಸ್ ಕೆಲಸ ಅಂದ್ರೆ ಕಮಿಷನರ್ದು ಟೆಕ್ನಿಕಲ್ ಸೆಕ್ಷನ್ AW ಅವರು DPR ಮಾಡಬೇಕಾಗುತ್ತೆ 10, 15, 20 ಕಿಲೋಮೀಟರ್ಸ್ಗೆ. ನಮ್ದೀಗ 12 ಕಿಲೋಮೀಟರ್ಸ್ ಕವರ್ ಆಗುತ್ತೆ. 12 ಕಿಲೋಮೀಟರ್ಸ್ ಇಂಡಿವಿಜುವಲ್ ಬೆನಿಫಿಟ್ಸ್ ಅಂದಾಗ 2500 ಬೆನಿಫಿಟ್ಸ್ ಆಗುತ್ತೆ. 12 ಕಿಲೋಮೀಟರ್ಸ್ ಕವರ್ ಆಗುತ್ತೆ. ಮತ್ತು ಉಳಿದ ಇವರಿಗೆ ಹೇಗೆ ಬೇಡ ಸ್ಟೇಜ್ ಬೈ ಸ್ಟೇಜ್ ಕವರ್ ಆಗುತ್ತೆ. ಸ್ಟೇಜ್ ಬೈ ಬೇರೆಯವ್ರನ್ನ ಎಕ್ಸ್ಪೆಕ್ಟೇಷನ್ ಅವರಿಗೆಲ್ಲ ಏನ್ ಹೇಳಲಿಕ್ಕೆ ಬಯಸ್ತಿರೋದು ನೋಡಿ, 4 ವಾರ್ಡ್ಸ್ ಇದು. ನಾನು ಇಂಡಿವಿಜುವಲ್ ಏರಿಯಾ ವಾರ್ಡ್ ಅಂತಲ್ಲ, ಈ ಏರಿಯಾ ಇಂದ ಕೆಲಸ ಶುರು ಆಗುತ್ತೆ. 4 ವಾರ್ಡ್ಸ್ಗೆ ಕವರ್ ಆಗುತ್ತೆ. ಇಂಡಿವಿಜುವಲ್ ಅಂತ ಬಂದಾಗ 2000 ಫ್ಯಾಮಿಲೀಸ್ಗೆ ಇದು ಇಂಡಿವಿಜುವಲ್ ಕನೆಕ್ಷನ್ಸ್ ಆಗುತ್ತೆ. KGF ಕಂಪ್ಲೀಟ್ ಅಲ್ಲಿ ಡೆವಲಪ್ಮೆಂಟ್ ನೋಡ್ಬೇಕಾಗುತ್ತೆ, ಯಾವುದೇ ಒಂದು ಏರಿಯಾಗೆ ಸೀಮಿತ ಅಲ್ಲ. ಬಟ್ ನಾವು ಇಲ್ಲಿ ಪೂಜೆ ಮಾಡ್ತಾ ಇದೀವಿ, ಯಾಕಂದ್ರೆ ಇದು ಎಜುಕೇಟೆಡ್ಸ್ ಇದ್ದಾರೆ. ಇವ್ರು ಅರ್ಥ ಮಾಡ್ಕೊಂಡು ಕೆಲಸ ತಗೊಂಡಾಗ ಮುಂದಿನವರು ಬೇರೆ ರೀತಿ ಕೆಲಸ ತಗೋತಾರೆ. ಇನಿಷಿಯೇಟಿವ್ ಇಲ್ಲಿಂದ ಆಗ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ UGD ಡ್ರೈನ್ ಬಗ್ಗೆ, ಕ್ಲೈನ್ಲಿನೆಸ್ ಬಗ್ಗೆ ಒಂದು ಅವೇರ್ನೆಸ್ ಇದೆ. ಸ್ವಲ್ಪ ಎಜುಕೇಟೆಡ್ಸು ಬೇಗ ಅರ್ಥ ಮಾಡ್ಕೋತಾರೆ. ಇವರಿಂದ ಶುರು ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಬೇರೆಯವ್ರಿಗೂ ಅದು ಅರ್ಥ ಆಗುತ್ತೆ, ಅದು ಇಂಪ್ಯಾಕ್ಟ್ ಆಗುತ್ತೆ, ಮೆಸೇಜ್ ಹೋಗುತ್ತೆ ಅನ್ನೋಂಥ ಒಂದು ಕನ್ಸರ್ನ್ ಇಂದ ಈ ಏರಿಯಾದಿಂದ ಶುರು ಮಾಡಿದೆ. ಆಲ್ಮೋಸ್ಟ್ 3 to 4 ವಾರ್ಡ್ಸ್ ಕವರ್ ಆಗುತ್ತೆ ಅಂತ ಹೇಳಿ. 4 ವಾರ್ಡ್ಸ್ ಮಾನಿಟರಿಂಗ್ ಆಗುತ್ತೆ. ಅವಾಗ ಇದು ಗೌರ್ಮೆಂಟ್ದು ಜವಾಬ್ದಾರಿ ಆಗಿರುತ್ತೆ, ಅವರು ಕ್ವಾಲಿಟಿ ಕೆಲಸ ತಗೊಳ್ಳೋ ಅಂಥದ್ದು. ನಾವು KGF ಅವ್ರ ಹಿಂದೆ 3-4 ಇಯರ್ಸ್ ಇಂದ ರೆಸ್ಟೋರೇಷನ್ ಪಾರ್ಟ್ ಅಲ್ಲಿ ಸಫರ್ ಆಗಿದ್ದೀವಿ. ಅಗದ್ಬಿಟ್ಟು ಹೊರಟೋಗ್ತಾ ಇದ್ರು. ಟೆಂಡರ್ ಪ್ರೊಸೆಸ್ ಮಾಡಿದಾಗ ಏನ್ ಕಾಸ್ಟ್ ಆಗುತ್ತೆ, ಅದು ಟೆಕ್ನಿಕಲಿ ಅದು ಕರೆಕ್ಟ್ ಆಗಿ ಆಗದೆ ಕೆಲಸ ಮಾತ್ರ ಮಾಡ್ಕೊಂಡು ಹೋಗೋಷ್ಟು ಮಾತ್ರ ಅವ್ರು ಮಾಡ್ತಾ ಇದ್ರು. ನಮ್ಮ ಫೋರ್ಸಸ್ಗೆ ಕೆಲವೊಂದ್ ಕಡೆ ರೆಸ್ಟೋರೇಷನ್ ಮಾಡಿದ್ರು. ಈಗ ಆ ಥರ ಇಲ್ಲ, ಅವ್ರು ಡ್ಯೂಟಿ ಆಗಿರುತ್ತೆ. ಎಲ್ಲ ಆಗದಿರ್ತಾರೋ ಅಲ್ಲಿ 120 days ಒಳಗಡೆ ಮತ್ತೆ ಅವ್ರು ರೆಸ್ಟೋರೇಷನ್ ಮಾಡಿಕೊಡ್ಬೇಕಾಗುತ್ತೆ. ಅದು ಇವತ್ತಿನ ಈ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ. ಅವೆಲ್ಲನೂ ಕೂಡ ಟೋಟಲ್ ಅಮೌಂಟ್ ಇನ್ಕ್ಲೂಡ್ ಆಗಿದೆ. ಟೋಟಲ್ 17 crores 0.50 lakhs 17 crores 50 lakhs ಇದು ಪ್ರಾಜೆಕ್ಟ್. ಇದು ವೆಟ್ವೆಲ್ ಇದ್ರಲ್ಲಿ ಸೇರಲ್ಲ. ವೆಟ್ವೆಲ್ ಮೇಂಟೆನೆನ್ಸ್ STP ಟ್ಯಾಂಕ್ಸ್ ಇದ್ರಲ್ಲಿ ಸೇರಲ್ಲ. ಬಟ್ ಇದು 2 ಕಡೆಗೆ ಕನೆಕ್ಟ್ ಆಗುತ್ತೆ. ಇದರಲ್ಲೇ ವೆಟ್ವೆಲ್ STPನೂ ಇದರಲ್ಲೇ ಇದೆ ಅಂತ ಹೇಳ್ತಾರೆ, ಇನ್ಕ್ಲೂಡ್ ಆಗಿದೆ ಅಂತ ಇದ್ದಾರೆ. ಇದು ಫೇಸ್ 1 ಅಲ್ಲಿ ಆಗಿರೋ ಪ್ರಾಬ್ಲಮ್ ಈಗಲೂ ಕೆಲವು ರೋಡ್ಗಳಲ್ಲಿ ಚರಂಡಿ ನೀರು ರೋಡ್ ಹೋಗ್ತಾನೆ ಇರುತ್ತೆ. ಅದರಿಂದಾನೇ ನಾವೀಗ ನಮಗೀಗ ಏನು ಈಗ DCR ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ ಹಿಂದೆ ಎಲ್ಲೆಲ್ಲಿ ವರ್ಸ್ಟ್ ರೋಡ್ಸ್ ಇದೆ ಅಂತ ಪಬ್ಲಿಕ್ ಗ್ರೀವಿಯನ್ಸಸ್ ಅಲ್ಲಿ ಕಂಪ್ಲೇಂಟ್ ಇದೆ, ಅಥವಾ ನೀವು ಕೂಡ ನಮಗೆ ಕೊಡ್ಬೋದು. ಆ ರೋಡ್ಸ್ ನ ಪ್ರಿಯಾರಿಟಿ ಆಗಿ ತಗೋತೀವಿ. ಏರಿಯಾ ಅಲ್ಲಿ ಸ್ಟೂಡೆಂಟ್ಸು, ಸೀನಿಯರ್ ಸಿಟಿಸನ್ಸು, ಯಾವ್ಯಾವ ವಾರ್ಡ್ಸ್ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ ಆಗಿರೋದು, ರೋಡ್ ತುಂಬಾ ಚೆನ್ನಾಗಿಲ್ಲ, 20 years ಇಂದ ಅವ್ರಿಗೆ ರೋಡು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ, ಅದು ಈ ಸತಿ ಫಸ್ಟ್ ಪ್ರಿಯಾರಿಟಿ ತಗೊಂತೀವಿ. ನನಗೆ CM ಕೊಟ್ಟಿರೋ ಸ್ಪೆಷಲ್ ಗ್ರಾಂಟ್ ರೋಡ್ ಡೆವಲಪ್ಮೆಂಟ್ 10 crores ಕೊಟ್ಟಿರೋದು ಇದೇ ರೀಸನ್ ಇಂದ. ಇವತ್ತು 10 crores ಅದು ಬೇರೆ ಸ್ಪೆಷಲ್ ಗ್ರಾಂಟ್ ಎಲ್ಲ ವಾರ್ಡ್ಸ್ ಡೆವಲಪ್ಮೆಂಟ್ಗೆ ರಿಸರ್ವ್ ಮಾಡಿದ್ದೀವಿ. ಇದು ಬಿಟ್ಟು ರೋಡ್ಸ್ ಡೆವಲಪ್ಮೆಂಟ್ಗೆ 10 crores. ನೆಕ್ಸ್ಟ್ ನಮಗೆ 16 ಫೈನಾನ್ಸ್ ಅಲ್ಲಿ ಬರೋ ಎಲ್ಲಾ ದುಡ್ಡು ರೋಡ್ ಡೆವಲಪ್ಮೆಂಟ್ಗೆ, ಡ್ರೈನ್ ಡೆವಲಪ್ಮೆಂಟ್ಗೆ ಇರ್ತೀವಿ. 80% ನಾವು ರೋಡ್ಸ್ ಡೆವಲಪ್ ಮಾಡ್ತೀವಿ. ಆಮೇಲೆ ವಾಟರ್ ಕ್ರೈಸಿಸ್ ನ ನೋಡೋದಿರುತ್ತೆ ರೆಗ್ಯುಲರ್ ಆಗಿ, ಅದಕ್ಕೆ ನಾವು ರಿಸರ್ವ್ ಮಾಡ್ತೀವಿ. ಇವರು ಕಾಂಟ್ರಾಕ್ಟರ್ ಇದ್ದಾರೆ. ನಾವ್ ಇವರಿಗೆ 90 days 120 days ಅಲ್ಲಿ ಮುಗಿಸ್ಬೇಕು. 6 months ಇರುತ್ತೆ, ಇನ್ನೂ ಜಾಸ್ತಿ ಟೈಮ್ ಇರುತ್ತೆ. ಅಷ್ಟು ಟೈಮ್ ತಗೋಕೂಡ್ದು. ಬಿಫೋರ್ ರೈನಿ ಸೀಸನ್ ನೀವು ನಿಮ್ ಕೆಲಸ ಮುಗಿಸ್ಬೇಕು ಅಂತ ಅವ್ರಿಗೆ ಹೇಳಿದೀವಿ. ಎಲ್ಲೋದ್ರು ಅವರು ಮೇಡಮ್ ಹೇಳಿದ್ದು ಕಿರಣ್ ಅವರೇ ಮುಗಿಸ್ತೀರಾ ಹೇಗೆ? ಬನ್ನಿ, ಆಗುತ್ತೆ ಸರ್. 11 months ಇದೆ. 11 months ಒಳಗೆ ಕಂಪ್ಲೀಟ್ ಆಗುತ್ತೆ. ಅಷ್ಟು ಟೈಮ್ ಕೊಡಲ್ಲ. ಮಳೆ ಸೀಸನ್ ಬರುತ್ತಲ್ಲ, ಅಷ್ಟು ಒಳಗಡೆ ಮಾಡಿ ಈಗ ಅದಕ್ಕೆ ಈಗ ಪ್ರಾಬ್ಲಮ್ಯಾಟಿಕ್ ಇರೋ ಬೇಗನೆ ಫಾಸ್ಟ್ ಆಗಿ ಕೆಲಸ. ಈಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಈಗ ನಂಗೆ ರೆಸ್ಟೋರೇಷನ್ ತುಂಬಾ ಇಂಪಾರ್ಟೆಂಟ್, ಇಂಡಿವಿಜುವಲ್ ಹೌಸ್ ಕನೆಕ್ಷನ್ ಇಂಪಾರ್ಟೆಂಟ್. ಹಿಂದೆ ನಾವು ರೆಕ್ಟಿಫೈ ಮಾಡಿರೋ ಅಂತವು ಇಲ್ಲ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಇವರು ಟೆಕ್ನಿಕಲಿ ಇವಾಗ ಇವರು DPR ಮಾಡುವಾಗ ಇವ್ರದೆಲ್ಲ ಇನಿಷಿಯೇಟಿವ್ಸ್ ಇರುತ್ತೆ. UGD ಹೆಂಗ್ ಮಾಡ್ಬೇಕು, ಕಾಸ್ಟು, ಕಿಲೋಮೀಟರು, ಇಂಡಿವಿಜುವಲ್ ಹೌಸ್ ಕನೆಕ್ಷನ್ ಅಂದ್ರೆ ಅಲ್ಲಿ ಏನೇನ್ ರೆಡಿ ಮಾಡ್ಕೋಬೇಕಾಗತ್ತೆ, ನಾವು ಯಾರಿಗೆ ಬರ್ಡನ್ ಆಗ್ಬಾರ್ದು, ಅವೆಲ್ಲಾನು ಕ್ಯಾಲ್ಕುಲೇಷನ್ ಇವ್ರು ಮಾಡ್ತಾರೆ ಟೆಕ್ನಿಕಲ್.